OBS ಸ್ಟುಡಿಯೋಗೆ ಕ್ಯಾಮ್ರಾವನ್ನು ಹೇಗೆ ಆ್ಯಡ್ ಮಾಡಬೇಕು ಮತ್ತು ಗ್ರೀನ್ ಸ್ಕ್ರೀನ್ ಸಹಾಯದಿಂದ ಅದರ ಬ್ಯಾಕ್ಗ್ರೌಂಡನ್ನು ಹೇಗೆ ರಿಮೂವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಾನೀಗ OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸ್ತೈತೆ. ಈ OBS ಸ್ಟುಡಿಯೋಗೆ ನಾವು ವೆಬ್ ಕ್ಯಾಮನ್ನು ಹೇಗೆ ಆ್ಯಡ್ ಮಾಡಬೇಕು ಮತ್ತು ಆಮೇಲೆ ಬ್ಯಾಕ್ಗ್ರೌಂಡನ್ನು ಗ್ರೀನ್ ಸ್ಕ್ರೀನ್ ಸಹಾಯದಿಂದ ಹೇಗೆ ರಿಮೂವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಲ್ಲ ವೆಬ್ ಕ್ಯಾಮ್. ಇದು ಲಾಜಿಟೆಕ್ C270 ಅನ್ನುವಂಥ ವೆಬ್ ಕ್ಯಾಮು. ಇದೇ ರೀತಿ ಇರುವಂಥ ಇನ್ನೊಂದು ವೆಬ್ ಕ್ಯಾಮನ್ನು ನಾನು ಈ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಇದು USB ಇದೆಯಲ್ಲ, ಇದನ್ನು ಲ್ಯಾಪ್ಟಾಪ್ದಲ್ಲಿರುವಂತಹ USB ಪೋರ್ಟಿಗೆ ಕನೆಕ್ಟ್ ಮಾಡಬೇಕು. ಲ್ಯಾಪ್ಟಾಪದಿಂದ ಒಂದು USB ಹಬ್ ಇದೆ, ಅಲ್ಲಿ ಆ ಹಬ್ಬಿಗೆ ನಾನು ಇದೇ ರೀತಿಯಾದ ಒಂದು ಕ್ರಿಯೋವೋಲ್ ಅನ್ನುವಂಥ ವೆಬ್ ಕ್ಯಾಮನ್ನು ಕನೆಕ್ಟ್ ಮಾಡಿದ್ದೀನಿ. ಆ ಕ್ರಿಯೋವೋಲ್ ವೆಬ್ ಕ್ಯಾಮನ್ನು ಹೇಗೆ OBS ಸ್ಟುಡಿಯೋಗೆ ಆ್ಯಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ಸೀನ್ 1ದಲ್ಲಿ ಸೋರ್ಸ್ ಇದೆ ನೋಡ್ರಿ. ಸೀನ್ 1ದಲ್ಲಿ ಅದರ ಮುಂದೆ ಇರುವಂಥ ಸೋರ್ಸಿಗೆ ಬಂದು ಪ್ಲಸ್ ಬಟನನ್ನು ಕ್ಲಿಕ್ ಮಾಡಬೇಕು. ಮಾಡಿ ವೆಬ್ ಕ್ಯಾಮನ್ನು ಆ್ಯಡ್ ಮಾಡಬೇಕಲ್ಲ, ನಾವು ಯಾವ ವೆಬ್ ಕ್ಯಾಮನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನಾವು ಸೋರ್ಸಲ್ಲಿ ಏನು ಆ್ಯಡ್ ಮಾಡಬೇಕಂದ್ರೆ ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಆ್ಯಡ್ ಮಾಡಬೇಕು. ಓಕೆ ಕೊಟ್ಟಾಗ ಈ ಲ್ಯಾಪ್ಟಾಪಿಗೆ ಯಾವ್ಯಾವ ವೆಬ್ ಕ್ಯಾಮನ್ನು ಕನೆಕ್ಟ್ ಮಾಡ್ತೀವಿ ಅದು ತೋರಿಸ್ತೈತ್ರಿ. ಈಗ ಅದರಲ್ಲಿ ನಾನು ಕ್ರಿಯೋವೋಲ್ ಅನ್ನುವಂಥ ವೆಬ್ ಕ್ಯಾಮ್ರಾವನ್ನು ಸೆಲೆಕ್ಟ್ ಮಾಡ್ಕೋತೀನಿ. ವೆಬ್ ಕ್ಯಾಮ್ ಏನಾಯಿತು, OBS ಸ್ಟುಡಿಯೋಗೆ ಆ್ಯಡ್ ಆಯಿತು, ಕನೆಕ್ಟ್ ಮಾಡಿದ್ವಿ ನಾವು. ಈಗ ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದನ್ನು ರಿಸೈಜ್ ಮಾಡ್ಕೋಬೇಕು. ಹೇಗೆ ಅಂತಂದರೆ ಕೀಬೋರ್ಡ್ಗೆ ಹೋಗಿ ಅಲ್ಟ್ ಬಟನನ್ನು ಪ್ರೆಸ್ ಮಾಡಬೇಕು. ಲೆಫ್ಟ್ ಬಟನನ್ನು ಹಿಡ್ಕೊಂಡು ಡ್ರ್ಯಾಗ್ ಮಾಡಬೇಕು. ಹಾಗೆ ಅಲ್ಟ್ ಬಟನ್ ಪ್ರೆಸ್ ಮಾಡಿ ಮೌಸ್ದ ಲೆಫ್ಟ್ ಬಟನನ್ನು ಪ್ರೆಸ್ ಮಾಡಿ ಈ ರೀತಿ ರಿಸೈಜ್ ಮಾಡಿ ಕೀಬೋರ್ಡ್ದಲ್ಲಿ ಅಲ್ಟ್ ಬಟನ್ ಪ್ರೆಸ್ ಮಾಡಿ ಇಷ್ಟು ಮಾಡಿಕೊಂಡು ಈ ಸ್ಕ್ರೀನಿಗೆ ಫಿಟ್ ಮಾಡೋಣ. ನಾನು ಮ್ಯಾನ್ಯಲ್ ಆಗಿ ಮಾಡ್ತೀನಿ. ಮಾಡಿ ಹಿಂದ್ಗಡೆ ಏನಾಗಿದ್ದೀರಿ, ಇಲ್ಲಿ ಗ್ರೀನ್ ಸ್ಕ್ರೀನ್ ಇದೆ. ಈ ಗ್ರೀನ್ ಸ್ಕ್ರೀನನ್ನು ರಿಮೂವ್ ಮಾಡಿ ಒಂದು ಇಮೇಜನ್ನು ಆ್ಯಡ್ ಮಾಡೋಣ. ಅಂದರೆ ಬ್ಯಾಕ್ಗ್ರೌಂಡು ಚೆನ್ನಾಗಿರಲಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ಗ್ರೀನ್ ಸ್ಕ್ರೀನನ್ನು ಹಾಕ್ಕೊಂಡು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ನಮ್ಗೆ ಇಷ್ಟವಾದ ವಿಡಿಯೋ ಅಥವಾ ಇಮೇಜನ್ನು ಹಾಕಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುವಂತೆ ಮಾಡ್ತೀವಿ. ಈಗ ಇಲ್ಲಿ ಇರುವಂಥ ಗ್ರೀನ್ ಸ್ಕ್ರೀನನ್ನು ರಿಮೂವ್ ಮಾಡೋಣ. ಮಾಡಬೇಕಾದ್ರೆ ಏನು ಮಾಡಬೇಕು, ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕಾಣಿಸ್ತೈತೆ ನೋಡ್ರಿ, 1, 2, 3ನೇ ಆಪ್ಷನ್ನು ಫಿಲ್ಟ್ರು, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಫೆಕ್ಟ್ ಫಿಲ್ಟರ್ಸ್ ಅಂತಿದೆ, ಅಲ್ಲಿ ಓಪನ್ ಸ್ಪೇಸಲ್ಲಿ ಮೌಸದ ರೈಟ್ ಬಟನ್ ಕ್ಲಿಕ್ ಮಾಡಿರಿ. ಆ್ಯಡ್ ಅಂತ ಬಂದು ಇಲ್ಲಿ ಕ್ರೋಮಾ ಕೀಯನ್ನು ಆ್ಯಡ್ ಮಾಡಬೇಕು. ಮಾಡಿಕೊಂಡು ಓಕೆ ಕೊಟ್ವಿ. ಓಕೆ ಕೊಟ್ಟು ಇಲ್ಲಿ ಇನ್ನೂ ಪರ್ಫೆಕ್ಟಾಗಿ ಗ್ರೀನ್ ಸ್ಕ್ರೀನು ರಿಮೂವ್ ಆಗಿಲ್ಲ. ಆವಾಗ ಫಸ್ಟಿಗೆ ಏನು ಕಾಣಿಸ್ತೈತೆ ರೀ, ನಮಗೆ ಸಿಮಿಲ್ಯಾರಿಟಿ ಇದೆ ನೋಡ್ರಿ. ಅದಕ್ಕಿಂತ ಮುಂಚೆ ಕೀ ಕಲರ್ ಟೈಪ್ ಗ್ರೀನ್ ಅಂತಿದೆ, ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡದ ಕಲರ್ ಗ್ರೀನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಷ್ಟೊಂದು ಡಾರ್ಕ್ ಅನಿಸ್ಲಿಲ್ಲ ಅಂದರೆ ಕಸ್ಟಮ್ ಕಲರ್ ಅಂತ ತೊಗೊಂಡು ಇಲ್ಲಿ ಸೆಲೆಕ್ಟು ಓಕೆ ಕೊಟ್ಟು ಈ ರೀತಿ ಏನೂ ಕಾಣಿಸ್ವಲ್ಲ, ಭಯ ಬೇಡ, ಸಿಮಿಲ್ಯಾರಿಟಿ ಇದೆಯಲ್ಲ ಅದನ್ನು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಿ ನೋಡಬೇಕು. ಮತ್ತು ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಇದು. ಮತ್ತು ಫಿಲ್ಟ್ರನ್ನು ಸೆಲೆಕ್ಟ್ ಮಾಡಿಕೊಡ್ರಿ, ಕೀ ಕಲರನ್ನು ರಿಮೂವ್ ಮಾಡಿರಿ. ಇಲ್ಲಾಂದರೆ ಸೆಲೆಕ್ಟ್ ಕಲರ್ ಅಂತಿದೆಯಲ್ಲ, ಇದನ್ನು ತಗೊಂಡು ಓಕೆ ಕೊಡ್ರಿ. ಈಗ ಪರ್ಫೆಕ್ಟಾಗಿ ರಿಮೂವ್ ಆಯಿತು. ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಕ್ಲೋಸ್ ಮಾಡಿ ಇದಕ್ಕೆ ಒಂದು ಚೆನ್ನಾಗಿರುವಂಥ ಬ್ಯಾಕ್ಗ್ರೌಂಡನ್ನು ಹಾಕೋಣ. ಅದಕ್ಕೆ ಮತ್ತೆ ಸೋರ್ಸಿಗೆ ಬಂದು ಪ್ಲಸ್ ಬಟನನ್ನು ಆ್ಯಡ್ ಮಾಡಿ ಅಲ್ಲಿ ಇಮೇಜ್ ಅಂತ ಹಾಕೋಣ. ಆಮೇಲೆ ಯಾವ ಫೋಲ್ಡರ್ದಲ್ಲಿ ನಾವು ಇಮೇಜ್ ಇಟ್ಟಿರ್ತೀವಿ ಅದಕ್ಕೆ ಹೋಗಿ ಬ್ರೌಸ್ ಮಾಡಬೇಕು. ಮೊದಲಕ್ಕೆ ಗ್ರೀನ್ ಸ್ಕ್ರೀನ್ ಇತ್ತು, ಅದನ್ನು OBS ಸ್ಟುಡಿಯೋದಲ್ಲಿ ಕ್ರೋಮಾ ಕೀ ಸಹಾಯದಿಂದ ನಾವೇನು ಮಾಡಿದ್ವಿ, ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿದ್ವಿ. ಈಗ ಅದಕ್ಕೊಂದು ಇಮೇಜ್ ಹಾಕಿದ್ವಿ, ಒಂದು ಪರ್ಫೆಕ್ಟ್ ಆದ ಬ್ಯಾಕ್ಗ್ರೌಂಡು ಸಿಕ್ತು. ಈ ರೀತಿಯಾಗಿ
ನಾವೇನು ಮಾಡ್ಬೋದು, OBS ಸ್ಟುಡಿಯೋಗೆ ವೆಬ್ ಕ್ಯಾಮನ್ನು ಆ್ಯಡ್ ಮಾಡಿ ಅದಕ್ಕೆ ಕ್ರೋಮಾ ಕೀ ಹಾಕಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿಕೊಂಡು ಇಮೇಜನ್ನು ಹಾಕಿ ಪರ್ಫೆಕ್ಟಾಗಿ ನಾವು ವಿಡಿಯೋನ ಮಾಡ್ಕೋಬೋದು. ಇಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡಿ ನಾವು ಯಾವ ರೀತಿ ಬೇಕೋ ಆ ರೀತಿಯಾದ ವಿಡಿಯೋನ ಮಾಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.